ಹಾಯ್ ನಮಸ್ತೆ. ಗೌಡ್ರ ಜ್ಯೋತಿ ವ್ಲಾಗ್ಸ್ಗೆ ಪ್ರೀತಿಯ ಸ್ವಾಗತ. ನಾವಿವತ್ತು ನೋಡ್ತಾ ಇರೋದು ಹಳೇ ಕಾಲದ ರೆಸಿಪಿ ಹಪ್ಪಳ. ನಾನು ಒಂದಷ್ಟು ತೋರಿಸಿದ್ದೀನಿ ನೋಡ್ರಿ. ಇದ್ರ ಸೌಂಡ್ ಹೇಗೆ ಕೇಳಿಸ್ತಿದೆ ನೋಡ್ರಿ. ಇದು ಎಣ್ಣೆ ಕರೆದ್ರೆ ಎಷ್ಟು ಅಗಲ ಆಗ್ತೈತಿ. ಈ ಟೇಸ್ಟಿ ರೆಸಿಪಿನ ಇದೇನು ಹೊಸದಲ್ಲ, ಹಳೇ ಕಾಲದ ರೆಸಿಪಿ. ಸೊ ಇದನ್ನು ಹೆಂಗೆ ಮಾಡೋದು ಅನ್ನೋದು ನಾವು ಈಗ ನೋಡೋಣ ಬರ್ರಿ. ಯೂಟ್ಯೂಬ್ದಾಗ ಇದನ್ನ ಆಲ್ರೆಡಿ ಮಾಡ್ಯಾರ, ಬಟ್ ನಾವು ಇದು ಸ್ವಲ್ಪ ಡಿಫ್ರೆಂಟ್ ಹೆಂಗೆ ಹಾಕ್ತೀವಿ ಅನ್ನೋದು ಹೇಳ್ಬೇಕಂತಂದ್ರೆ, ನಿಮ್ಗೆ ಯೂಟ್ಯೂಬ್ ಫುಲ್ ಸರ್ಚ್ ಮಾಡಿದ್ರೆ ನಿಮ್ಗೆ 2 ಸೇರಿನ ಅಕ್ಕಿನ ಮಾಡೇ ತೋರಿಸ್ಯಾರ. ಅಂದರೆ 2 ಸೇರು ಅಕ್ಕಿ ಮಾಡಿದ್ರೆ ಅದು 4 ಗ್ಲಾಸ್ ಆಗ್ತೈತಿ. ಬಟ್ ನಾವು 4 ಸೇರು ಅಕ್ಕಿದು ಮಾಡೋಕೆ ತೋರ್ಸಕತ್ತೇವೆ. ಸೊ 4 ಗ್ಲಾಸ್ ಅಕ್ಕಿದು 6-6.5 ಗ್ಲಾಸ್ ನಿಮ್ಗೆ ಅಳತೆ ಸಿಗ್ತೈತಿ. ಇಷ್ಟು ಹ್ಯೂಜಾಗಿ ನಿಮ್ಗೆ ಯಾರೂ ಮಾಡಿ ತೋರಿಸಿಲ್ಲ. ನಾವಿಲ್ಲಿ ತೊಗೊಂಡಿರೋದು ಸೊಸೈಟಿ ಅಕ್ಕಿ. ಫಸ್ಟ್ ನಿಮ್ಗೆ ಅಳು ತೋರಿಸ್ಬೇಕು ಅಂತಂದಿನಿ. ಇವಾಗ ಏನು ನೋಡ್ತಾ ಇದ್ರಲ್ಲ, ಇದು 1 ಸೇರು ಅಂದರೆ ಆಲ್ಮೋಸ್ಟ್ ನಿಮ್ಗೆ 1 kg ಲೆಕ್ಕ ಬರ್ತೈತಿ. ಇಂಥವು ನಾನು 4 ಗ್ಲಾಸ್ ಅಳದು ಹಾಕಕತ್ತೀನಿ. 4 ಗ್ಲಾಸ್ ಅಳದು ಹಾಕಿ ಮತ್ತು ಪಕ್ಕದಾಗ ನಿಮಗೆ ತೋರಿಸ್ತಾ ಇದ್ರಲ್ಲ 3 ಗ್ಲಾಸ್ ಸಪ್ರೇಟಾಗಿ ಮತ್ತು ಹಾಕೋಕ್ಕೂ ಇಟ್ಕೊಂಡೀನಿ. ಒಂದು ಸಾಬುದಾನಿ ಮತ್ತು ಇನ್ನೊಂದು ಉದ್ದಿನಬೇಳೆ ಒಂದು ಸೇಮ್ ಗ್ಲಾಸ್ನಾಗ, ಮತ್ತು ಇನ್ನೊಂದು ಬಂದ್ಬಿಟ್ಟು ಅವಲಕ್ಕಿ. ಸೊ ಇದು 3 ಹಾಕಿದ್ರೆ ಒಂದು ಟೇಸ್ಟ್ ಭಾರಿ ಚಲೋ ಇರ್ತೈತಿ ನಿಮ್ಗೆ. ನಾವಿವಾಗ ಇದನ್ನೇನು ಮಾಡ್ತೀರಂದ್ರೆ 3 ಮಿಕ್ಸ್ ಮಾಡಿ ಸ್ವಚ್ಛಾಗಿ ತೊಳೆದು 3 ದಿನ ಇದನ್ನು ನೆನೆಸಿ, ಅಂದ್ರೆ ನೆನೆಸೋದಂದ್ರೆ ಹೆಂಗಂದ್ರೆ ನೀರು ಚೇಂಜ್ ಮಾಡ್ತಾ ನೆನೆಸ್ಬೇಕು. ಇಲ್ಲಾಂದ್ರೆ ಅದು ಹುಳಿ ಬಂದುಬಿಡ್ತೈತಿ, ಒಂಥರ ಮ್ಯಾಲೆ ಬುರುಕುತ್ತೆ ಕಾಣ್ತೈತಿ. ಅದಕ್ಕೆ ಸ್ವಚ್ಛಾಗಿ ತೊಳೆದು ಆಮೇಲೆ ಅದನ್ನ ಗಿರಣಿಗೆ ಹೋಗಿ ಹಿಟ್ಟು ಬಿಸ್ಕೊಂಬಂದಿವಿ. ಸೊ ಹಿಟ್ಟು ಬಿಸ್ಕೊಂಬಂದು ಅಳದು ಹಾಕಿದ್ರೆ ಎಷ್ಟು ಇದಾಕತ್ತಂದ್ರೆ, ಇದು ಕರೆಕ್ಟಾಗಿ ನಮ್ಗೆ 6.5 ಸೇರು ಬರ್ತೈತಿ. ಅಂದ್ರೆ ಇದ್ರಾಗ ಏನು ಅಳ್ಯಾಕತ್ರಲ್ಲ 6 ಗ್ಲಾಸ್ ವಿತ್ ಮ್ಯಾಲೆ ಒಂದು ಸ್ವಲ್ಪ ಅರ್ಧ ಬರ್ತೈತಿ. 6 ಗ್ಲಾಸಿಂದ ಮಾಡಾಕತ್ತೇವೆ. ಅರ್ಧನ ನಾವು ಇಟ್ಕೊತೀವಿ, ಯಾಕಂದ್ರೆ ನಾವು ಉದ್ದುತ್ತೀವಿ. ಸೊ ಉದ್ದಕ್ಕೆ ಒಂದು ಸ್ವಲ್ಪ ಬೇಕಾಕತ್ತೆ ಅಂದೇಳಿ ಕರೆಕ್ಟಾಗಿ ಇದ್ರಾಗ ಅಳದು ನಾನು 6 ಗ್ಲಾಸಿಂದ ಮಾಡಾಕತ್ತೀನಿ. ಹಪ್ಪಳದ ರೆಸಿಪಿಗೆ ನಿಮ್ಗೆ ಅಳತಿ ಭಾಳ ಮುಖ್ಯ. ಅದ್ರಾಗೂ ಹಿಟ್ಟಿಂದ ಅಳತಿ ಮುಖ್ಯ. ಯಾಕಂದ್ರೆ ನಾವು ಎಷ್ಟು ಹಿಟ್ಟು ಹಾಕ್ಕೊತೀವಲ್ಲ ಅಷ್ಟು ಅಳತಿದ ನೀರು ಹಾಕ್ಕೋಬೇಕು. ಅದಕ್ಕೆ ಕರೆಕ್ಟಾಗಿ ಹಾಕ್ಕೊಳ್ರಿ. ಆಮೇಲೆ ಇದು ಬಂದುಬಿಟ್ಟು ನಮ್ಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಟೊಮೊಟೊ ಹಣ್ಣು ಆ್ಯಂಡ್ ಜೀರಿಗೆ, ಕರಿಬೇವು, ಇಷ್ಟು ನಾನು ತೊಗೊತಾ ಇರೋದು. ಇದು ನಾವು ಮಾಡ್ತಾ ಇರೋದು ಅಕ್ಕಿ ಹಪ್ಪಳನ, ಆದರೆ ಇದೊಂದು ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತಂದು ಹೇಳಿ ಮಾಡ್ಕೊಬರ್ತಿದ್ದೀವಿ. ಸ್ವಲ್ಪ ಬೇಕಾದರೆ ನಾವು ಹುಣಸೆಹಣ್ಣು ಕೂಡ ಹಾಕ್ಕೋಬೋದು. ನಾನು ಹುಣಸೆಹಣ್ಣು ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸಿ ಮಾಡೀನಿ. ಇಲ್ಲಿ ನೋಡ್ತಾ ಇರೋದು ನಮ್ಮ ಅಕ್ಕರು. ಇವ್ರ ಕಾರಣದಿಂದ ನಾನು ಮಾಡ್ತಾ ಇರೋದು. ಯಾಕಂದರೆ 6 ಗ್ಲಾಸ್ ಅಳತಿಗಂದ್ರೆ ನನಗಂತೂ ಹುಟ್ಟು ಕೂಡ ಅಲ್ಲಾಡೋಂಗಿಲ್ಲ. ನಿಮ್ಗೆ ಅನಿಸಿರ್ಬೋದು. ಇವರೆಲ್ಲ ಈಗ ಅದನ್ನು ತಿರುವಿ ಮಾಡಿ ಕೊಡ್ತಾರೆ, ನಾವು ಉದ್ದರಷ್ಟೇ. ಸ್ವಲ್ಪ ನಾವು ಟ್ರೈ ಮಾಡೀವಿ. ಇವಾಗ 6 ಗ್ಲಾಸ್ ನೀರು ಅಳತೆ ಇಳಿದೆ. ಇವರು ಒಲೆ ಮ್ಯಾಲೆ ಈಗ ಇಟ್ಟು ಇದನ್ನು ಚಳಮಳ ಕಾಯಿಸಾಕತ್ತಾರ. ಈಗ ಏನು ನೀರು ಕುದೀತೈತಲ್ಲ ಅದಕ್ಕೆ ನಾನು ಈಗ ಮಿಕ್ಸಿ ಮಾಡಿ ಇಟ್ಕೊಂಡೇನೆ ಆಲ್ರೆಡಿ. ಮತ್ತು ಇದನ್ನು ನೀವೇನು ನೋಡಾಕತ್ತಿರಲ್ಲ, ಇದು ಹಪ್ಪಳ ಖಾರ ಅಂತಂದು ಹೇಳಿ. ಇದು ನಿಮ್ಗೆ ಎಲ್ಲ ಸ್ಟೋರಾಗೂ ಸಿಗ್ತೈತಿ. ಆಮೇಲೆ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಅಂದ್ರೆ ಅಷ್ಟಕ್ಕೆ ನಾವು ಒಂಚೂರು ಒಂದು ಕೈಯಾಗ ಹೌದು ಅಲ್ಲ ನನಗೆ ಇನ್ನು ಸೋಡಾ ಹಾಕಿದ್ರು ಬರ್ತೈತಿ, ಹಾಕ್ಲಿದ್ದು ಬರ್ತೈತಿ. ಈ ಮಿಕ್ಸಿದೇನು ಮಾಡ್ಕೊಂಡೇನಲ್ಲ ಅದ್ರಾಗ 1 ಹಿಡಿ ಉಪ್ಪು, ಅಂದರೆ ನೀವು 6 ಸ್ಪೂನ್ ಉಪ್ಪು, ಸ್ಪೂನ್ ಲೆಕ್ಕ ಹಾಕಿದ್ರೆ 6 ಸ್ಪೂನ ತೊಗೋಬೋದು. ಅಂದರೆ 1 kg 1 ಸ್ಪೂನ್ ಅನ್ನೋ ಲೆಕ್ಕಕ್ಕೆ. ಈ ಹಪ್ಪಳ ಖಾರ ಏನು ನಾನು 20 ಗ್ರಾಮ್ ತೊಗೊಂಬಂದೇನೆ, ಅದು ಪೂರ್ತಿ ಹಾಕ್ಕೊಳತ್ತೇವೆ. ಇದನ್ನು ಹಾಕೋದ್ರಿಂದ ಹಪ್ಪಳ ಅನ್ನೋದು ಬಾಯಾಗ ಕರ್ಕೊಂಬರ್ತೈತಿ. ತುಂಬ ಜನ ಹಾಕ್ತಾರೆ. ಇದೆಲ್ಲ ಆಪ್ಷನಲ್, ಬಟ್ ನಾವಂತೂ ಹಾಕಕತ್ತೀವಿ. ನಿಮ್ಗೆ ಒಂದ್ಸತಿ ಮಾಡಿ ನೋಡ್ರಿ, ನಿಮ್ಗೆ ಅದ್ರದ್ದು ಏನು ಅಂತಂದು ಹೇಳಿ ಗೊತ್ತಾಗತ್ತೆ. ಸ್ವಲ್ಪ ಅರಬೆಚ್ಚ ನೀರು ಆದಾಗ, ಅಂದರೆ ಸ್ವಲ್ಪ ಲೈಟಾಗಿ ಬೆಚ್ಚಗೆ ಆದಾಗ ಈ ಮಿಕ್ಸಿ ಮಾಡಿದ್ದ ಹಿಂಡಿ ಎಲ್ಲ ನಾನು ಹಾಕ್ಕೊಂಡೇವಿ. ನೀವು ದುಂಡಾಗ ತಿರುವಿ ಮಾಡ್ಬೋದು, ಬಟ್ ನಾವೇನು ದುಡ್ಡಾಗಿ ತಿರುವಿಲ್ರಿ. ಇಲ್ಲಿ ಮಿಕ್ಸಿನ ಮಾಡಿ ಹಾಕಕತ್ತೀವಿ. ಆಮೇಲೆ ಕರೆಕ್ಟಾಗಿ 6 ಗ್ಲಾಸ್ ನೀರು ಹಾಕ್ಯವಲ್ಲ, ಇದು ಮಿಕ್ಸಿ ಮಾಡಿದ್ದು ಒಂದು ಅರ್ಧ ಗ್ಲಾಸ್, ಭಾಳ ಏನು ಹಾಕಿಲ್ಲ, ಒಂದು ಅರ್ಧ ಗ್ಲಾಸ್ ಅಷ್ಟು. 6 ಚಮ್ ನೀರಿಗೆ ಇದೊಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಂಡು ಅದನ್ನ ಪಳ ಅಂತ ಕುದಿಯೋಕೆ ಬಿಡಬೇಕು. ಈ ಕುದಿತಿರೋ ನೀರಿಗೆ ನಾವು ಹಿಟ್ಟನ್ನ ಹಾಕ್ಕೊತೀವಿ. ಈಗ ಪೂರ್ತಿ ಹಿಟ್ಟು ಹಾಕಕ್ಕೆ ಶುರುವಾಕತ್ತಾರ ಅವರು. ಗ್ಯಾಸ್ ಮೇಲೆ ಇದು ಇಷ್ಟು ಮಾಡೋಕ್ಕೆ ಸರಿ ಹೋಗಲ್ಲ ಅಂದು ನಾವು ಹೊರಗೆ ಏನು ಒಲೆ ಹಾಕಿವಲ್ಲ ಅಲ್ಲೇ ಮಾಡಾಕತ್ತೇವಿ. ನೀರು ಕುದಿಯೋದು ಹೆಂಗೆ ಅಂತಂದ್ರೆ, ಪೂರ್ತಿ ಕೆಳಗಡೆ ನೀರಿಗೆ ಏನು ಹಿಟ್ಟು ಆಗೈತಲ್ಲ, ಹಿಟ್ಟು ಪೂರ್ತಿ ಕೆಳಗೆ ಹೋಗ್ಬೇಕು. ಮ್ಯಾಲೆ ಅದು ಹಿಟ್ಟು ನೀರೇನೈತಲ್ಲ ಮ್ಯಾಲೆ ಬರಬೇಕು. ಸೊ ಅಲ್ಲಿವರೆಗೂ ನಾವು ಮಾಡಬೇಕು. ಮ್ಯಾಗ ಒಂದು ಸ್ವಲ್ಪ ಹೌದಲ್ಲ ಅನ್ನಂಗೆ ನಾವು, ಯಾಕಂದ್ರೆ ಮೆಣ್ಸಿಕಾಯಿನೂ ಯೂಸ್ ಮಾಡ್ಕೊಂಡಿಲ್ಲ, ಹಾಗಾಗಿ ಖಾರ ಹಾಕೇವಿ. ನಾವು ಮೆಣ್ಸಿಕಾಯಿ ಬಳಸ್ಕೊಳ್ದೇ ಇರೋ ಕಾರಣಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಖಾರ ಹಾಕೇವಿ. ಇದು ಪೂರ್ತಿ 1 ಗಂಟೆಯಿಂದ 1.5 ತಾಸು ಬೇಕು ನಿಮ್ಗೆ. 1 ಗಂಟೆ ಅಂತೂ ಮಿನಿಮಮ್ ಬೇಕು. ಇಷ್ಟೆಲ್ಲ ಆದಮೇಲೆ ಕೆಳಗೆ ಇಳಿಸ್ಕೊಂಡು ನೀವು ಹುಟ್ಟು ಹಾಕಬೇಕು.
ಒಂದು ಗಂಟೆ ಇಲ್ದಂಗೆ ನೀವು ಮೇಲೆ ಮೇಲೆ ಕೈ ಆಡ್ಕೊತ ತಿರುಗ್ತಾ ಇರಬೇಕು. ಸೊ ಸ್ವಲ್ಪ ಎನರ್ಜಿ ಅಂತೂ ಬೇಕೇ ಬೇಕು ಇದಕ್ಕೆ. ಸ್ವಲ್ಪ ಆರಿದ ನಂತರ ಒಳಗೆ ತೊಗೊಂಬಂದು ಮತ್ತು ನಾವು ಚಿಟಕ್ ಹಾಕಿದ್ವಿ ಇದನ್ನು ಗಂಟಿಲ್ದಂಗೆ ತಿರುಗ್ಬೇಕು ಅದನ್ನು. ಅದು ಮೇನ್ ಪಾರ್ಟ್ ಇದ್ರಾಗ. ಒಂದು ಕುದಿಯೋದು, ಆಮೇಲೆ ಎರಡನೇದು ಅದು ಚಿಟಕ್ ಹಾಕೋದು, ಆಮೇಲೆ ಹಿಂಗೆ ನಾದ್ಕೊಳ್ಳೋದು, ಮುದ್ದೆ ಮಾಡೋದು. ಇದನ್ನು ಇಷ್ಟು 3 ಪಾರ್ಟ್ ನೀವು ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ಹಪ್ಪಳ ಅನ್ನೋದು ನಿಮ್ಗೆ ಎಲ್ಲೂ ಹಿಡಿಯೋಂಗಿಲ್ಲ, ಚಲೋ ಬರ್ತೈತಿ. ಇಂಥವು ನಮಗೆ 10 ಉಂಡೆ ಆಗಿದ್ವು. ಇದಾದಮೇಲೆ ಉದ್ದರು ಉದ್ದಾಕತ್ತಿದ್ರು, ಒತ್ತಾಕತ್ತಿದ್ರು. ಒಂದೇ ನಮ್ಮ ಕಡೆ ಇದ್ದಿದ್ದು ಮಷೀನ್, ಇನ್ನು ಉಳ್ಕಿದರೆಲ್ಲ ಉದ್ದಾಕತ್ತಿದ್ವಿ. ಆದ್ರೆ ಇದು ಇಷ್ಟು ಫಾಸ್ಟಾಗಿ ಹೋಗೋದು ಕಾರಣ ಏನಂದ್ರೆ ಇವ್ರೇನು ಜಯಮ್ಮಕ್ಕರು ಅದಾರಲ್ಲ ಇವರು ಮತ್ತು ನಮ್ಮ ಕನ್ನಮ್ಮರು ದೊಡ್ಡಮ್ಮರು ಅವರಿಬ್ಬರು ಸೇರ್ಕೊಂಡು ಒಂದು ಸಂಗೀತನ ಶುರು ಮಾಡಿದರು. ಅದು ಏನು ಜಾನಪದ ಹಾಡು ಹಾಡ್ತೇವಲ್ಲ, ಸೋಬಾನ ಪದ ಅಂತ ಕರಿತೀವಿ, ಅದು ಇವತ್ತಿಗೂ ನಮ್ಮೂರಾಗ ಅದು ಜೀವಂತ ಐತಿ. ಆಮೇಲೆ ಎಲ್ಲರೂ ಪ್ರತಿಯೊಬ್ಬರು ಹಿಂಗೆ ಮಾಡೋದು. ಅಂದ್ರೆ ತಮಗೆ ತಾವು ಒಬ್ಬೊಬ್ಬರು ಮಾಡ್ಕೊಂಡ್ವಿ, 1 kg ಮಾಡ್ಕೊಂಡ್ವಿ, ಹಂಗೆ ಮಾಡೋಂಗಿಲ್ಲ. ಎಲ್ಲರೂ ಸೇರ್ಕೊಂಡು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇಂಥ ಪದ ಕೇಳೋದೇ ಒಂದು ದೊಡ್ಡ ಖುಷಿ. ಇವತ್ತು ನಮ್ಮ ಜೊತೆಗೆ ಅದಾರ, ಇಂಥ ಹಾಡುಗಳನ್ನ ಜೀವಂತ ಅದಾವೆ. ಅದು ನಾನು ಇದನ್ನು ಇದರಲ್ಲೂ ಹಾಕ್ಬೇಕಂತದೀನಿ ಸಾಸಲ್ಲಿ. ಇನ್ನೂ ತುಂಬ ಲಾಂಗಾಗಿ ಪೂರ್ತಿ ನಮ್ಮದು ಏನು ಕೆಲಸ ಆಗ್ತದೆ ಅಲ್ಲಿವರೆಗೂ ಇವ್ರು ಹಾಡ್ತಾನೆ ಇದ್ರು. ಸೊ ಪೂರ್ತಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಮ್ಯೂಸಿಕ್ ಇವ್ರಿಗೆ ಅಪ್ಲೋಡ್ ಮಾಡಿದ್ವಿ. ಅವ್ರು ಹಾಡು ಹೇಳಕತ್ತಿದ್ರು. ಈ ಕಡೆ ನನ್ನ ಮಗಳು ನೀವು ಕೂಡ ತೊಗೊಂಡು ಮಾಡ್ಕೊತಿದ್ವಿ. ಅಂದರೆ ಮೇನ್ ಪ್ರೊಸೀಜರ್ ನಿಮ್ಗೆ ಇಷ್ಟ ಬರೋದು ಅಂದರೆ ಹಿಟ್ಟು ಬೀಸೋದು, ಅದು ಕೂಡ ತುಂಬ ಇಂಪಾರ್ಟೆಂಟ್. ಅಂದರೆ ಹಂಗೆ ನೀವು ಬೀಸ್ಕೊಂಬಂದ್ರಲ್ಲ ಕರೆಕ್ಟಾಗಿ ಎಲ್ಲವೂ ಅಳತೆ ಪ್ರಕಾರನ ಮಾಡಬೇಕು. ಆಮೇಲೆ ಅದು ನೀರು ಕುದ್ದಾಗ ಏನು ಮಳ್ಳಿಸ್ತಿರಲ್ಲ, ಅದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟು. ಅದನ್ನ ನೆಕ್ಸ್ಟ್ ಆದಮೇಲೆ ನೀವು ನಾದೋದು ಬಿಸಿ ಇದ್ದಾಗ ಚರ ನಾದ್ಕೊಂಡ್ಬಿಟ್ಟಂದ್ರೆ ಈ ಥರ ಸಣ್ಣ ಹುಡುಗರು ಕುಂತ್ಕೊಂಡ್ರು ಕೂಡ ಅವರು ಕೂಡ ಮಾಡ್ತಾರೆ. ಈ ಕಡೆ ನಮ್ಗೆ ನೆಕ್ಸ್ಟ್ ಹೆಲ್ಪ್ ಮಾಡಿದಂದರೆ ನಮ್ಮ ದೊಡ್ಡಮ್ಮರು, ಆಮೇಲೆ ನಮ್ಮ ಅಕ್ಕರು ಗುತ್ತೇವ್ಕರ್ ಅಂತಂದು ಹೇಳಿ ಇವ್ರು ಬಂದಮೇಲಂತೂ ಭಾಳ ಫುಲ್ ಕಾಮಿಡಿಯಾಗೆ ಹೋಗ್ಬಿಡ್ತು. ಆಮೇಲೆ ನೀವು ನೋಡಕತ್ತಿರಲ್ಲ, ಅದಕ್ಕೊಂದು ಪೇಪರ್ ಕವರ್ ಹಾಕ್ಕೊಂಡು ಹಿಂಗೂ ಉತ್ತರ. ಆಮೇಲೆ ಅದು ಏನು ನಾವು ಉದ್ದದ ಲಟ್ರಣಿಗೆ ಐತಲ್ಲ ಅದಕ್ಕೂ ಕೂಡ ಕವರ್ ಹಾಕ್ಕೊಂಡು ಉದ್ದಿದಂದ್ರೆ ಅದು ಹಿಡಿಯೋಂಗಿಲ್ಲ. ಸೊ ಇದು ಇನ್ನೂ ಅನುಕೂಲ ಆಕತಿ, ಭಾಳ ಫಾಸ್ಟಾಗಿ ಮಾಡ್ಬೋದು. ಆಮೇಲೆ ಇವರು ನಮ್ಮ ಬಸಕ್ಕರು ಇವ್ರು ಬಂದು ಆಮೇಲೆ ಉಂಡೆ ಮಾಡ್ಕೊಡೋಕೆ ಶುರು ಮಾಡಿದ್ರು. ಒಬ್ಬರು ಉಂಡೆ ಮಾಡೋದು, ಒಬ್ಬರು ಗುಳ್ಳಿ ಮಾಡೋದು, ಒಬ್ಬರು ಉದ್ದೋದು. ಹಿಂಗಾಗಿ ಕರೆಕ್ಟಾಗಿ 1 ತಾಸು ಅಂದರೆ ಅದಕ್ಕಿಂತನೂ ಕಡಿಮೆ ಟೈಮ್ನಾಗ ಆಯ್ತು. ನಿಮ್ಗೆ ಈ ಲಾಗ್ ಇಷ್ಟ ಆತಂದ್ರೆ ಮರಿದನ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನೀವು ಈ ಥರದ್ದು ಹಾಡು ಕೇಳಬೇಕಂದ್ರೆ ಮತ್ತು ನೀವು ಗೌಡ್ರ ಜೊತೆ ಲಾಗ್ಸ್ಗೆ ಬಂದು ಕನೆಕ್ಟ್ ಆಗಿರಿ. ಸ್ಟೇ ಹ್ಯಾಪಿ.